ಸರ್ ತಾರ್ ರೋಡಿಂದ ಒಂದು 350 ಮೀಟ್ರು 400 ಮೀಟ್ರ್ ಆಗುತ್ತೆ ಇದೇ ರೋಡು. ಮಾಮೂಲಿ ಇದು ಒಂದು ಚೈನ್ ರಸ್ತೆನೇ ನೋಡಿ. ಇದನ್ನೇ ಜಾಗ ಫುಲ್ಲು ತೆಂಗು, ಟೀಕು, ಮಾಗನಿ, ಆಮೇಲೆ ಮಾವು, ಬಟರ್ಫುಡ್ಡು ಎಲ್ಲ ಇದೆ. ಸೂಪರ್ಗಿದೆ ಜಾಗ ಮಾತ್ರ. ಬೋರ್ಗಳಿದೆ, ಸೋಲಾರ್ ಫೆನ್ಸಿಂಗ್ ಇದೆ, ಬಟರ್ಫುಡ್ಡು, ಶ್ರೀಗಂಧ, ರಕ್ತಚಂದನ ಏನೇನೋ ಹಾಕಿದ್ದಾರೆ. ಚೆನ್ನಾಗಿದೆ ತೋಟ, ಫುಲ್ ಥಿಂಗ್ ಚೆನ್ನಾಗಿದೆ. ಇದು ಹೋದಂಗೆ ಖರಾಬು ಒಂದು 1.5 ಎಕರೆ 2 ಎಕರೆ ಖರಾಬು ಸಿಕ್ಕುತ್ತೆ. ಟೋಟಲ್ 9 ರಿಂದ 10 ಎಕರೆ ಬರ್ತದೆ. 7 ಎಕರೆ ಪೇಪರ್ ಇದೆ. ಪೇಪರ್ ಇರೋದು 7 ಎಕರೆ. ಖರಾಬು ಎಲ್ಲ ಸೇರಿದ್ರೆ ಒಂದು 9 ಎಕರೆ ಬರ್ತದೆ. ಜಾಗ ಚೆನ್ನಾಗಿದೆ, ಸೂಪರಾಗಿದೆ. ಹೈ ಟೆನ್ಷನ್ ಆ ಕಡೆ ಹೋಗಿದೆ, ಮೂಲೆಯಲ್ಲಿ ಹೊಂಟೋಗಿದೆ, ಮಧ್ಯದಲ್ಲಿ ಹೋಗಿಲ್ಲ. ಜಾಗ ಚೆನ್ನಾಗಿದೆ. ಟೀ ಕೀಕೆಲ್ಲ ಇದೆ, ಸೂಪರಾಗಿದೆ. ಒಂದು ಮನೆ ಇದೆ, ಶೀಟ್ ಮನೆ, ಇರುಗ್ ಶೀಟ್ ಮನೆಯೂ ಇದೆ. ಕೃಷಿ ಹೊಂಡ ಇದೆ, ಚೆನ್ನಾಗಿದೆ. ನೀರಾವರಿ ಒಳ್ಳೆ ಜಾಗ. ಬೆಂಗಳೂರಿಂದ ಇಲ್ಲಿಗೆ ಒಂದು 95 ಕಿಲೋಮೀಟ್ರ್ ಆಗುತ್ತೆ. ರೈಟ್ ಬಂದು 50 ಲಕ್ಷ ಹೇಳ್ತಾನೆ. ಎಕರೆ ನೆಗೋಸಿಯೇಬಲ್ ಇದೆ, ಕೂತ್ಕರೆ ನೆಗೋಸಿಯೇಬಲ್ ಇದೆ. ಖರಾಬ್ 1.5 ಎಕರೆ 2 ಎಕರೆ ಹತ್ರ ಸಿಕ್ಕುತ್ತೆ. ಬಟರ್ಫುಡ್ಡು, ಮಾಗನಿ, 250 ತೆಂಗು, 250 ಟೀಕು, 300 ಮಾಗನಿ ಎಲ್ಲ ಇದೆ. ಮಾವು ಇದೆ, ಬಟರ್ಫುಡ್ ಇದೆ, ಶ್ರೀಗಂಧ, ರಕ್ತಚಂದನ, ಸೋಲಾರ್ ಫೆನ್ಸಿಂಗು, ಮನೆ, ಬೋರ್ಗಳು ಎಲ್ಲ ಡ್ರಿಪ್ ಮಾಡಿದ್ದಾರೆ. ಎಲ್ಲ ಚೆನ್ನಾಗಿದೆ.